ಅನಂತನಾಮ ರೂಪಾತ್ಮಕವಾದ ಅನೇಕ ಕರ್ತೃಭೋಕ್ತೃಗಳಿಂದ ಕೂಡಿದ, ಯಾವುದರಲ್ಲಿ ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾ ಫಲಗಳಿವೆಯೋ ಹಾಗೂ ಮನಸಾಧ್ಯ ಚಿಂತ ರಚನಾರೂಪವಾದ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮೂಲ ಕಾರಣೀಭೂತನಾದ ಪರಿಶುದ್ಧತೆ ಪುಣ್ಯಕ್ಕೂ ಪರಮಾತ್ಮನ ಅಚಿಂತ್ಯ ಶಕ್ತಿಯಾದ ಭಗವತಿ ಪರಾಂಬಾದ ಶಕ್ತಿ ಮಹಾಮಾಯೆ ಜಗಜ್ಜನ್ನಿ ರಾಜರಾಜೇಶ್ವರಿಯ ಪತೀತ ಪಾವನಮಯ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಣೆಗೆಯುತ್ತ ಅಖಿಲಾಂಡ ಕೋಟಿ ಅನಂತ ಬ್ರಹ್ಮಾಂಡ ನಾಯಕ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ವೇದಾಂತವಾರಿಧಿ ಸಕಲ ಮತೋದ್ಧಾರಕ ಅಣಿಮಾದ್ಯಷ್ಟೈಶ್ವರ್ಯ ಸಿದ್ಧಿಗಳೊಡೆಯ ನಿಮ್ಮೆಲ್ಲರ ಆರಾಧ್ಯ ಗುರುದೇವರಾದ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಅಡಿದಾವರಗಳನ್ನು ಹುರುತ್ತಮರದಲ್ಲಿ ಸ್ಥಾಪಿಸಿ ಸ್ಮರಿಸಿಕೊಳ್ಳುತ್ತ ತತ್ಸ್ವರೂಪರು ಪರಮ ಪೂಜ್ಯರು ಪ್ರಾತಸ್ಮರಣೀಯರು ವೇದಾಂತ ಸಿದ್ಧಾಂತ ಸಮನ್ವಯಾಚಾರ್ಯರು ವೇದಾಂತವಾಗೀಶ ಗೀತೋತ್ತಮ ವೇದಾಂತಾಚಾರ್ಯ ಅನಂತ ಶ್ರೀ ವಿಭೂಷಕ ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಶ್ರೋತ್ರಿಯ ಪರಮನಿಷ್ಠ ಸದ್ಗುರು ತಂದೆಯವರ ದಿವ್ಯ ಅಡಿದಾವರಗಳಲ್ಲಿ ಅನಂತ ಕೋಟಿ ದೇವರಂಡ ಪ್ರಣಾಮಗಳನ್ನು ಸಮರ್ಪಣೆಗೊಳ್ಳುತ್ತ ಪ್ರತಿ ಭಾನುವಾರದಂತೆ ಇಂದಿನ ಈ ಭಾನುವಾರದ ಸಾಯಂ ಗೋಷ್ಠಿಯಲ್ಲಿ ನುರಿದಿರುವ ತಮ್ಮೆಲ್ಲರ ಅಂತಃಕರಣಕ್ಕೆ ಸಾಕ್ಷಿಯಾಗಿರುವ ಪರಶಿವ ಚೈತನ್ಯಕ್ಕೂ ಹಣೆಮಣಿದು ತಮ್ಮೆಲ್ಲರಲ್ಲಿ ಅನಂತ ಪ್ರಣಾಮಗಳು. ಸದ್ಗುರು ತಂದೆಯವರ ಅಸೀಮ ಕೃಪೆಯಂತೆ ಬಹು ವರ್ಷಗಳಿಂದ ಭಾನುವಾರದ ಸಾಯಂ ಗೋಷ್ಠಿ ನೆರವೇರುತ್ತಾ ಬರ್ತಾ ಇದೆ. ಇಂದು ಈ ಭಾನುವಾರಕ್ಕೆ ಚಿಂತನೆಗಿಟ್ಟುಕೊಂಡ ವಿಷಯ ಕಳೆದ ಭಾನುವಾರ ಶ್ರೀಮದ್ ಆಚಾರ್ಯ ಭಗವಾನರಿಂದ ರಚಿತವಾಗಿರುವ ಪ್ರಶ್ನೋತ್ತರಿಯ 16ನೇ ಶ್ಲೋಕದ 3ನೇ ಚರಣವನ್ನು ಕುರಿತು ಚಿಂತನೆ ಮಾಡ್ತಾ ಬರ್ತಾ ಇದ್ದೀವಿ. ಮೂಲತಃ ಕಾರಣ ಈ ಚಿಂತನೆಗೆ ಆಚಾರ್ಯರು ಹೇಳಿದ್ದಾರೆ, ಅಪಾರ ಸಂಸಾರ ಸಮುದ್ರ ಮಧ್ಯೆ ಸಮ್ಮಜ್ಜತೋ ಮೇ ಶರಣಂ ಕಿಮಸ್ತಿ ಗುರೋರ್ ಕೃಪಾಲೋ ಕೃಪಯಾ ವದೇತದ್ ವಿಶ್ವೇಶ್ವರ ಪಾದಾಂಬುಜ ದೇಗನೌಕ ಅಂತ ಹೇಳಿ ಅನಂತ ಸಂಸಾರದಲ್ಲಿ ತೊಡಗಿ ಬಿದ್ದಿರುವಂತಹ ಜೀವನಿಗೆ ಈ ಸಂಸಾರದ ಆಚೆದೆಡೆಗೆ ಕರೆದುಕೊಂಡು ಹೋಗಬೇಕು ಅಂತ ಆಚಾರ್ಯರು ಈ ಪ್ರಶ್ನೋತ್ತರಿ ಅನ್ನುವಂತಹ ಒಂದು ಬಹಳ ಅತ್ಯಂತ ಚಿಕ್ಕ ಗ್ರಂಥ, ಅವರು ರಚನೆ ಮಾಡಿರುವಂತಹ ಗ್ರಂಥಗಳಲ್ಲಿನೇ ಅತಿ ಚಿಕ್ಕದು, 36-37 ಶ್ಲೋಕದಿಂದ ಕೂಡಿಕೊಂಡಿದೆ. 108, 110 ಪ್ರಶ್ನೆಗಳು, ಅದು ಉತ್ತರ ಸಂಕ್ಷಿಪ್ತವಾಗಿ ಮಾಡಿದ್ದಾರೆ. ಈ ಯಾವುದೇ ಉತ್ತರದ ಕಂಡುಕೊಂಡ ಅಂದ್ರೆ ಜೀವನ ಈ 108 ಉತ್ತರಗಳಲ್ಲಿ ಯಾವುದೇ ಒಂದು ಉತ್ತರ ಅಥವಾ ಪ್ರಶ್ನೆ ತನ್ನ ಜೀವನದಲ್ಲಿ ಅಳಿವಡಿಸ್ಕೊಂಡಿದ್ರೆ ಅವನ ಕಲ್ಯಾಣ ಆಗೋದು ನಿಶ್ಚಿತ ಅಂತ ಆಚಾರ್ಯಗಳ ನಿರ್ಣಯ ಇದೆ. ಏನಕ್ಕೇನ ಪ್ರಕಾರೇಣ ಸನ್ಮಾರ್ಗಕ್ಕೆ ಹತ್ತಾನೆ ಅಂತ. ಅದೇ ನಿಟ್ಟಿನಲ್ಲಿ ಇಂದು ಚಿಂತನೆಗೆ ಇರುವಂತಹ ವಿಷಯ ಆಶಾ. 3 ವಾರ ಅದೇ ನಡೆದಿದೆ, ಇಂದು ಕೂಡ ಅದೇ ಚಿಂತನೆ ಮಾಡೋದಿದೆ. ಶ್ಲೋಕ ಇಂತಿದೆ, ಬಹಳ ಸುಂದರವಾದಂತಹ ಶ್ಲೋಕ ಇದೆ ಅದು. ಜ್ಞಾತುಂ ನ ಶಕ್ಯಂ ಚ ಕಿಮಸ್ತಿ ಸರ್ವೇಹೇ ಯೋಷಿನ್ ಮನೋವ್ಯಚರಿತಂ ತದೀಯಂ ತಾದುಶ್ಚಜ ಸರ್ವಜನೈರ್ದುರಾಶಾ ವಿದ್ಯಾವಿಹೀನಃ ಪಶುಭಿರ್ಕೋ ವಾ ಪಶುರಸ್ತಿ ಕೋ ವಾ. ಆಚಾರ್ಯರು ಪ್ರಶ್ನೆ ಮಾಡಿದರು, ಬಹಳ ಸುಂದರ. ತಾದುಶ್ಚಜ ಸರ್ವಜನೈಹಿ, ಜನೈಹಿ ಅಂದ್ರೆ ಇಲ್ಲಿ ಜೀವಿಗಳನ್ನು ಕುರಿತು ಉದ್ದೇಶ ಅಲ್ಲ ಅವರದು ಸಂಬೋಧನೆ. ಜನೈಹಿ ಅಂದ್ರೆ ಜೀವರನ್ನು ಕುರಿತು. ಜೀವರು ಅಂದ್ರೆ ಯಾರ ಅಂತಃಕರಣದಲ್ಲಿ ವಿವೇಕಶೀಲ ಬುದ್ಧಿ ಇದೇನೋ ಅಂತಹ ಜನೈಹಿ ಅಥವಾ ಮನುಷ್ಯರು. ಮಾನವ ವಹತೀತಿ, ಮಾನವ ಅಂತ ಬಹಳ ಸಾರಿ ಹೇಳ್ತಿರ್ತಾರೆ. ಮನುಷ್ಯರನ್ನು ಕುರಿತು ಇಲ್ಲಿ ಬೋಧನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಜನೈಹಿ ಅಂದ್ರೆ ಸಕಲ ಜನರಲ್ಲಿ ತ್ಯಾಗ ಮಾಡುವಂಥದ್ದು, ಬಿಡುವಂಥದ್ದು ಅತ್ಯಂತ ಅಂದ್ರೆ ಅತಿ ಕಠಿಣವಾದದ್ದು ಯಾವುದು ಪ್ರಶ್ನೆ ಮಾಡಿದ್ದಾರೆ. ಎಲ್ಲಾ ಜನರು ಸಹಜವಾಗಿ ಬಿಡುವುದಕ್ಕೆ ಆಗಲಾರದಂತಹ ಒಂದು ವಿಷಯ, ಒಂದು ತತ್ವ, ಒಂದು ವಸ್ತು ಯಾವುದದ ಪ್ರಶ್ನೆ ಅದು. ಹೇಗೆ ಹುಡುಕನಿಗೆ ಕುಡಿಯುವಿಕೆ ಬಿಡಿಸೋದು ಎಷ್ಟು ಕಠಿಣ ಅದ, ತಂಬಾಕು, ಗೋವಾ, ಗುಟ್ಕ, ಸಿಗರೇಟ್ ಸೇದವನಿಗೆ ಆ ಚಡದಿಂದ ಬಿಡಿಸೋದು ಎಷ್ಟು ಕಠಿಣ ಅದ. ಅಥವಾ ಸ್ತ್ರೀ ಲೋಲ್ಪ ಇರುವಂತಹ ವ್ಯಕ್ತಿಗೆ ಸ್ತ್ರೀ ಸಂಘ ಬಿಡಿಸೋದು ಎಷ್ಟು ಕಠಿಣ ಅದ. ಅಥವಾ ಧನದ ಮೇಲೆ ಅತಿ ವ್ಯಾಮೋಹ ಇರುವಂತ ವ್ಯಕ್ತಿಗೆ ಧನದ ದುರಾಸೆ ಬಿಡಿಸೋದು ಎಷ್ಟು ಕಠಿಣ ಅದ.
ಚಿಕ್ಕ ವ್ಯಕ್ತಿ ಹಿಡ್ಕೊಂಡು ರಾಜ ಮಹಾರಾಜ ಚಕ್ರವರ್ತಿನೇ ಆಗ್ಲಿ ಅಥವಾ ದೇವಾದಿ ದೇವತೆಗಳೇ ಇರಲಿ, ಅವರು ಇವರು ಅಂತೇನು ಭೇದ ಇಲ್ಲ. ಇಂದು ವಿಷಯ ಇಂಥದ್ದಿದೆ, ಇದೀಗ ತಾನೇ ಹುಟ್ಟಿರುವಂತಹ ಶಿಶುವಿನಿಂದ ಹಿಡ್ಕೊಂಡು ಬ್ರಹ್ಮಲೋಕ ಪರ್ಯಂತರವಾಗಿ ಎಷ್ಟೆಷ್ಟು ಪದವಿಗಳದಾವ ನೋಡ್ರಿ, ಆ ಪದವಿಗಳಲ್ಲೆಲ್ಲವೂ ಕೂಡ ಇದು ಅನ್ವಯಿಸ್ತದೆ. ಯಾಕಂದ್ರೆ ಬ್ರಹ್ಮಲೋಕ ಪರ್ಯಂತರವಾಗಿಯೂ ಕೂಡ ಯಾವ ಯಾವ ಜೀವಿಗಳು ಅತಿ ಶುಭ್ರ ಕರ್ಮಗಳನ್ನು, ಶಾಸ್ತ್ರೋಕ್ತ ಕರ್ಮಗಳನ್ನು ಆಚರಣೆ ಮಾಡಿ ಆಯಾಯ ಲೋಕಕ್ಕೆ ಹೋಗಿದಾರೋ ಅವರು ಕೂಡ ಪುನಃ ಆ ಬ್ರಹ್ಮ ಭುವನಾನ್ ಲೋಕಾನ್ ಪುನರಾವರ್ತಿನೋ ಅರ್ಜುನ ಅಂತ ನಿರ್ಣಯ ಇದೆ. ಅವರೆಲ್ಲ ಹೊಳ್ಳಿ ಜಗತ್ತಿಗೆ ಬರ್ತಾರೆ. ಅಂದ್ರೆ ಅಲ್ಲಿನೂ ಕೂಡ ಮೋಹ ವ್ಯಾಮೋಹ ಅಜ್ಞಾನ ಅದ ಅಂತ ಅರ್ಥ ಆಯ್ತು. ಇದ್ರ ನಿರ್ಣಯ ಮಾಡಿದ್ರು ಶಾಸ್ತ್ರಕಾರರು. ಅಂದ್ರೆ ಈ ವಿಷಯ ಎಲ್ಲ ಕಡೆಯೂ ಅನ್ವಯಿಸ್ತದ ಅಂತ ಹೇಳುವಂಥದ್ದು. ಅದು ಮೂಲತಃ 2 ವಾರದಲ್ಲೇ ನಾವು ವಾಸನೆ ಅಂತ ಚಿಂತನೆ ಮಾಡಿದ್ದೇವೆ. ಇದನ್ನು ಕುರಿತು ವಾಸನೆ ಅಂತ ಚಿಂತನೆ ಮಾಡಿದ್ದೇವೆ. ವಾಸನೆಯ ವಾಸನೆಯಲ್ಲಿ ಸಂಸ್ಕಾರ ತುಂಬೋದೇ ಇಂದಿನ ವಿಷಯ. ವಾಸನೆಯಲ್ಲಿ ಸಂಸ್ಕಾರ ಎಲ್ಲಿ ತುಂಬಿತು ನೋಡ್ರಿ, ಅದೇ ಇಂದಿನ ವಿಷಯ. ಅದುವೇ ಆಸೆ. ಎಲ್ಲಾ ಜೀವಿಗಳಿಗೆ, ಎಲ್ಲಾ ಮನುಷ್ಯರಿಗೆ ತ್ಯಾಗ ಮಾಡುವುದಕ್ಕೆ ಅತಿ ಕಠಿಣವಾದದ್ದು ಯಾವುದು ಅಂದ್ರೆ ಆಸೆ ಅಂತ ಹೇಳಿದ್ದಾರೆ. ಆಸೆ ಅಂತ ಹೇಳಿದ್ರೆ ಸಮಾಧಾನ ಆಗಿಲ್ಲ ಆಚಾರ್ಯರಿಗೆ. ಅದಕ್ಕೆ ಹಿಂದೊಂದು ಉಪಸರ್ಗ ಹಚ್ಚಿದ್ದಾರೆ ಅವರು. ಆಸೆ ಅಂದ್ರೆ ಮತ್ತೆ ಜಗತ್ತಿನಲ್ಲಿ ಪ್ರಶ್ನೆಗಳು ಉತ್ಪತ್ತಿ ಆಗ್ತಾವ, ಆಸೆ ಮಾಡಬೇಡ್ದೆ ಅಂದ್ರಿ. ಆಸೆ ಪರಮಾತ್ಮನೇ ಆಸೆ ಮಾಡಿದಾನಲ್ಲ, ನಮ್ದು ನಿಮ್ದೇನ್ ಪ್ರಶ್ನೆ ಅದ? ಹೌದಿಲ್ರಿ? ಅಕಾಮಯತ್ ಬಹುಶಾಂ ಪ್ರಜಾಯೇಯ. ಪರಮಾತ್ಮ ಏನಂತ ಆಸೆ ಮಾಡ್ದ ಅಂದ್ರೆ, ನಾನು ಒಬ್ಬವನು ಬಹುರೂಪದಿಂದ ಆಗಬೇಕು ಅಂತ ಇಚ್ಛೆ ಪಟ್ಟಂತ ಪರಮಾತ್ಮ. ಏಕೋ ಅಹಂ ಬಹುಶಾಂ ಪ್ರಜಾಯೇಯ ಸೌ ಅಕಾಮಯತ್ ಬಹುಶಾಂ ಪ್ರಜಾಯೇಯ. ಪರಮಾತ್ಮನೇನು ಇಚ್ಛೆ ಐತೆ, ನಾನು ಒಬ್ಬನೇ ಇದ್ದೇನೆ, ಬೇಜಾರಾಯ್ತು. ಸಚ್ಚಿದಾನಂದ ಘನ ರೂಪವಾಗಿರುವಂತ ಬ್ರಹ್ಮ ಒಂದೇ ಅದ, ಒಬ್ಬನೇ ಎಷ್ಟು ದಿವಸ ಅಂತಿರ್ಲಿ ಅಂತೇಳುದು ಪರಮಾತ್ಮನೇ ಬಹುರೂಪದಿಂದ ಬಂದಿದ್ದಾನೆ ಅಂತ ಉಪನಿಷತ್ ಭಗವತಿ ಹೇಳ್ತದ. ಅಂದ್ಮೇಲೆ ಪರಮಾತ್ಮನಿಗೆ ಆಶೆ ಅದ, ಆಸೆ ಮಾಡ್ಬಾರ್ದಂತೀರಿ ಅಂದ್ರೆ ಆಚಾರ್ಯ ಅಂದ್ರೆ ಆಶೆ ಅಂತ ಹೇಳೋದಿಲ್ಲಪ್ಪ, ದುರಾಶೆ ಅಂತ ಒಂದು ಉಪಸರ್ಗ ಪ್ರಯೋಗ ಮಾಡಿದ್ದಾರೆ. ದುರ್ಧನ್ ಆಶಾ, ದುರಾಶೆಯನ್ನು ಮಾಡಬೇಡ ಅಂತಾರ. ಈ ದುರಾಶೆ ತ್ಯಾಗ ಮಾಡೋದು ಅತಿ ಕಠಿಣದ ಎಲ್ಲಾ ಜೀವಿಗಳಲ್ಲಿರುವಂಥದ್ದು. ಆಶೆ ಸಹಜ ಪ್ರಕೃತಿ ಅದ. ಹಸಿವೆ ತೃಷೆ ಹೇಗೆ ನಮ್ಮ ಪ್ರಕೃತಿ ಅದನು, ನಮ್ಮ ಸ್ವಭಾವ ಅದನು, ಅತ್ಯಂತ ಅನಿವಾರ್ಯ ಅದನು ಶರೀರಕ್ಕೆ, ಹಾಗೆ ಆಶೆ ಮಾಡೋದು ಅನಿವಾರ್ಯ ಅದ. ಹಸಿವೆ ಆಯ್ತು ಅಂದ್ರೆ ಹಸಿವೆ ಆಸೆ ಆಗ್ತದ, ಸ್ವಭಾವ ಪ್ರಕೃತಿ ಅದ. ನೀರಡಿಕೆ ಸಹಜ ಅದ. ಮೈಗೆ ಮರ್ಯಾದೆ ಮುಚ್ಕೊಳಕ್ ಬಟ್ಟೆ ಬೇಕು, ಅದು ಸಹಜ ಪ್ರಕೃತಿ ಅದ. ಆಸೆ ಬೇಕೇ ಅದ, ಅಷ್ಟು ಮಾಡ್ಬೇಕೇ. ನಾವು ನಮ್ಮ ಗೃಹಸ್ಥ ಆಶ್ರಮದಲ್ಲಿ ಇರ್ತೀವಿ, ನಮಗ ಆಸೆ ಮಾಡ್ಬೇಡ ಅಂತೀರಲ್ಲ, ಎಂತ ಬೋಧನೆ ಮಾಡ್ತೀರಿ ಅಂತ ಪ್ರಶ್ನೆಗಳು, ಸಾವಿರಾರು ಪ್ರಶ್ನೆ ಉತ್ಪತ್ತಿ ಆಗ್ತವೆ. ಮಕ್ಕಳಿಗೆ ಬೇಕು, ಗಂಡರಿಗೆ ಬೇಕು, ಹೊಲ ಮನೆ ಇತ್ಯಾದಿ ಬೇಕು, ನೆಂಟರಿಗೆ ಬೇಕು, ಎಲ್ಲರಿಗೂ ಬೇಕೇ ಆಗ್ತದ. ಆಸೆ ಮಾಡ್ಬೇಡ ಅಂದ್ರೆ ಏನ್ ಪ್ರಯೋಜನ? ಪ್ರಶ್ನೆ ಆದಾಗ ನಾವು ಆಶೆ ಬಗ್ಗೆದಾಗ ಹೇಳ್ತಾ ಇಲ್ಲಪ್ಪ, ದುರಾಶೆ ಬಗ್ಗೆದಾಗ ಹೇಳ್ತಿದ್ದೀವಿ ಅವರು. ಈ ದುರಾಶೆಯನ್ನು ಕುರಿತು ಅದಕ್ಕೆ ಬಹಳ ಚೆನ್ನಾಗಿ ಅದಕ್ಕೆ ಲಕ್ಷಣ ಮಾಡಿದ್ದಾರೆ. ಆಶೆಗೆ ಏನಂತ? ಇದಂ ಕರಿಷ್ಯೆ, ಇದಂ ಕರಿಷ್ಯಾಮಿ, ಇದಂ ಕರಿಷ್ಯೆ, ಇದು ನಾನು ಮಾಡುತ್ತೇನೆ, ಇದು ನಾನು ಮಾಡಿದ್ದೆ. ಈ ರೀತಿಯ ಸಂಕಲ್ಪ ವಿಕಲ್ಪಗಳು ಅಂತಃಕರಣದಲ್ಲಿ ಆವಿರ್ಭಾವ ಆಗ್ತಾವ ನೋಡ್ರಿ ಮನುಷ್ಯಂದು. ಅದಕ್ಕೆ ಆಶಾ ಅಂತ ಕರೀರಿ. ಪರಂತು ಇದಂ ಅವಶ್ಯಕಂ ಕರಿಷ್ಯೆ, ಇದಂ ಅವಶ್ಯಕಂ ಕರಿಷ್ಯಾಮಿ, ಇದು ದುರಾಶೆಯಲ್ಲಿ ಬರ್ತದೆ. ಇದು ನಾ ಮಾಡಿರ್ತಿರ್ತೀನಿ, ನಾನು ಬಿಡಂಗೆ ಇಲ್ಲ. ನಾನು ಒಂದು ವಧುವನ್ನು, ಒಂದು ವರನನ್ನು ನೋಡಿದ್ದೀನಿ, ಒಂದು ಹುಡುಗಿಗೆ ನೋಡಿದ್ದೀನಿ, ಹುಡುಗಿಗೆ ನೋಡಿದ್ದೇನೆ ಅಂದ್ರೆ ಅವಳನ್ನೇ ಮದುವೆ ಮಾಡ್ಕೊಳ್ಬೇಕು, ಅವನನ್ನೇ ಮದುವೆ ಮಾಡ್ಬೋದು. ಅವಳನ್ನು ಬಿಟ್ಟು ನಾನು ಮದುವೆ ಮಾಡಿಕೊಳ್ಳೋದಿಲ್ಲ. ಇದು ಅತಿ ದುರಾಶೆ. ಆಶೆ ಮಾಡೋದದು. ಪಕ್ಕಕ್ಕಿರುವಂತಹ ಮನೆಯದವನು 1 ಲಕ್ಷ ಗಳಿಸ್ತಾನೆ ಅಂದ್ರೆ ನಾನು 2 ಲಕ್ಷ ಗಳಿಸಿ ತೀರ್ಬೇಕು, ನಾನು ಪಾಪ ಮಾಡ್ತೀನೋ ಪುಣ್ಯ ಮಾಡ್ತೀನೋ ಅದ್ರ ನನಗೆ ಪರವಾಗಿಲ್ಲ. ಇದು ದುರಾಶೆ ಕೋಟಿ ಎಲ್ಲಿ ಬಂತು? ಪಕ್ಕಕ್ಕಿರೋರು 1 ನೆಕ್ಲೆಸ್ ಹಾಕೊಂಡಿದ್ದಾರೆ, ನಾನು 4 ಹಾಕೊಂಡೇ ತೋರಿಸ್ತೀನಿ, ಅದಕ್ಕೆ ಏನನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಇದ್ದೀನಿ ಅನ್ನೋದು ದುರಾಶೆ ಕೋಟಿ ಎಲ್ಲಿ ಬಂತು? ಪುರಾಣಗಳಲ್ಲಿ, ಇತಿಹಾಸದಲ್ಲಿ ಈ ದುರಾಶೆ ಮಾಡಿ ತನ್ನ ಹಾನಿ
ಪರರ ಹಾನಿ ಎರಡೂ ಮಾಡ್ಕೊಂಡವ್ರ. ಮನುಷ್ಯ ತನ್ನ ಸೀಮೆಯನ್ನು ಬಿಟ್ಟು ಮತ್ತೊಂದು ಸೀಮೆಗೆ ತಾಟುವುದಕ್ಕೆ ದುರಾಶೆ ಮಾಡಿ ಲಕ್ಷಾಂತರ ಜನರನ್ನು ಕೊಲೆದು ಸಿಗಿದು ಬಗೆದು ಅವ್ರ ರಕ್ತ ಹೀರಿ ದುರಾಶೆ ಮಾಡಿ ಮತ್ತೊಂದು ರಾಜ್ಯದ ಮೇಲೆ, ಮತ್ತೊಂದು ಪ್ರದೇಶದ ಮೇಲೆ, ಮತ್ತೊಂದು ದೇಶದ ಮೇಲೆ ಆಕ್ರಮಣ ಮಾಡಿ, ಇದು ದುರಾಶೆ ಕೊಟ್ಟಿರ್ಬೇಕು. ಚೆಂಗಿಸ್ ಖಾನ್ ಅಂತ ಹೋಗಿದ್ದಾರೆ, ಕೇಳಿರ್ಬೇಕು. ಚೆಂಗಿಸ್ ಖಾನ್ ಇಂತಹ ದುಷ್ಟ ಪ್ರವೃತ್ತಿ, ಇಂತಹ ದುರಾತ್ಮ, ಇಂತಹ ರಾಕ್ಷಸ. ಅವನ ದುರಾಶೆ ಎಷ್ಟಿತ್ತು ಅಂದ್ರೆ ಅವನು ಹೋಗುವ ಹಾದಿಗೆಲ್ಲವೂ ಕೂಡ ಹೆಣಗಳು ಬಿದ್ದಿರ್ಬೇಕಂತೆ. ಪಶುದಾಗ್ಲಿ, ಪಕ್ಷಿದಾಗ್ಲಿ, ಮೃಗಗಳದ್ದಾಗ್ಲಿ, ಮನುಷ್ಯರದ್ದಾಗ್ಲಿ ರಕ್ತದ ಓಪಳಿ ಇರ್ಬೇಕು ಅವನ ಹಾದಿ ನಡೆಯುವ ಕಾಲಕ್ಕೆ. ಅಲ್ಲಿ ಇಲ್ಲಿ ಎಲ್ಲ ಮುಂಡಗಳು, ತಲೆ ಮುಂಡಗಳು ಬಿದ್ದಿರ್ಬೇಕು. ದಿನ ಇಂತಿಷ್ಟು ಹೆಣಗಳ ಶರೀರ ಬಿದ್ದಿರುವಂತ ಶರೀರ ನೋಡಲಾರ್ದೇನೆ ಅನ್ನ ಪಚನ ಆಗ್ತಿದ್ದಿಲ್ಲ. ಅಂತಹ ದುರಾತ್ಮ ಹೋದಲ್ಲೆಲ್ಲ ರಕ್ತದ ಓಕುಳಿ. ಇದು ಎದಕ್ಕೆ ಅಂದ್ರೆ ನನ್ನ ಸೀಮೆ ಹೆಚ್ಚಿಗಾಗ್ಬೇಕು, ನನ್ನ ಶಕ್ತಿ ಸಾಮರ್ಥ್ಯ ಹೆಚ್ಚಿಗಾಗ್ಬೇಕು, ನನ್ನ ಪ್ರಭಾವ ಹೆಚ್ಚಿಗಾಗ್ಬೇಕು. ಇದು ದುರಾಶೆ ಕೋಟಿ. ರಾವಣ ಆಶೆ ಮಾಡ್ಲಿಲ್ಲ. ರಾವಣನ ಹತ್ರ ಕಡಿಮೆ ಇದೆ. ಮಂಡೋದರಿ ಧರ್ಮಪತ್ನಿ ಅತ್ಯಂತ ಸುಂದರಿ ಆಗಿನ ಕಾಲದಲ್ಲಿ. ಅನಂತ ರಾಜಕನ್ಯರು ರಾವಣನ ಆ ಬಂಗಾರದ ಮಹಲಿನಲ್ಲಿ ಬಿದ್ದಿರ್ತಿದ್ರು. ಆದರೆ ಸೀತೆ ಮೇಲೆ ಮನಸ್ಸಾಯ್ತು. ಅತಿ ದುರಾಶೆ. ಅತಿ ರೂಪಾತ್ ಹರಿ ಸೀತಾ, ಅತಿ ಗರ್ವಾತ್ ರಾವಣೋ ಗತಃ, ಅತಿ ದಾನಾತ್ ಬಲಿಬದ್ಧ, ಅತಿ ಸರ್ವತ್ರ ವರ್ಗಯೇ. ಅತಿ ದುರಾಸೆ ಮಾಡ್ದ ರಾವಣ. ಯಾರು? ಸೀತೆಯ ಮೇಲೆ. ಹೌದು, ಅತಿ ಎಲ್ಲೆಲ್ಲಿ ಬರ್ತದಲ್ಲ ಅಲ್ಲಲ್ಲಿ ಅದು ಹಾನಿಗೆ ಒಳಗಾಗ್ತದ. ಹೇಗೆ ಇಂದ್ರ ಅತಿ ರೂಪವನ್ನು ಮೋಹಿಸಿ ಯೋನಿ ಜನಿಸ್ಕೊಂಡ, ಋಷಿಯ ಶ್ರಾಪಕ್ಕೆ ಒಳಗಾದ, ಆಶೆ ಮಾಡ್ದ, ಋಷಿಯ ಪತ್ನಿಯ ಮೇಲೆ ಆಶೆ ಮಾಡ್ದ. ಋಷಿ ಪತ್ನಿ ಅಂದ್ರೆ ಗುರುಪತ್ನಿ ಇಂದ್ರನಿಗೆ. ಆದರೆ ಆಶೆ ಆಯ್ತಲ್ಲಿ, ದುರಾಶೆ ಆಯಿತು. ದುರಾಶೆ ಇಂದ್ರ ಪದವಿಯಿಂದ ಚ್ಯುತಾಯಿತು. ಜಗತ್ತಿನೆಲ್ಲ ನಿಂದೆಗೆ ಒಳಗಾದ ಯಾರು? ಇಂದ್ರದೇವ. ಎದರಿಂದ? ದುರಾಶೆಯಿಂದ. ಆಶೆ ಮಾಡ್ಬೇಕೆ ಅನಿವಾರ್ಯ ಅದ. ಆಶೆ ಮಾಡದೇ ಇದ್ರೆ ಜೀವನನೇ ಸಾಗೋದಿಲ್ಲ. ಆಶಾ ಏಷಾಂ ದಾಸಿ ತೇಷಾಂ ದಾಸಾಯತಿ. ಆಶಾ ದಾಸೀಕೃತಂ ತೇನ ದಾಸೀಕೃತಂ ಜಗತ್. ಯಾವ ವ್ಯಕ್ತಿ, ಯಾವ ಮನುಷ್ಯ ಈ ದುರಾಶೆಯನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾನೋ ಆ ವ್ಯಕ್ತಿ ಜಗತ್ತನ್ನೇ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ಶಾಸ್ತ್ರ ಹೇಳ್ತದೆ. ಯಾವ ವ್ಯಕ್ತಿ, ಯಾವ ಮನುಷ್ಯ, ಯಾವ ರಾಜ ಮಹಾರಾಜನೇ ಆಗಲಿ ಈ ಆಶೆ ದುರಾಶೆಯನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿಲ್ಲ, ಅವನಿಗೆ ಜಗತ್ತೇ ತನ್ನ ಸ್ವಾಧೀನದಲ್ಲೇ ಮಾಡಿಕೊಳ್ತದೆ. ಕಣ್ಣು, ಕಿವಿ, ನಾಲಿಗೆ, ರೂಪ, ಶಬ್ದ, ಈ ಪಂಚಮಹಾಭೂತಗಳು ಆ ವ್ಯಕ್ತಿಯನ್ನು ಹಿಂಗ ಅವನ ರಸವನ್ನು ಹೀರ್ತವ ಅಂದ್ರ ಹೇಗೆ? ಅತ್ಯಂತ ತಾಪಮಾನವಾದ ಸೂರ್ಯನ ಹತ್ರ ಯಾವುದೇ ಒಂದು ಪಶು, ಪಕ್ಷಿ, ಮೃಗ ಇತ್ಯಾದಿ ಹೋತು ಅಂದ್ರೆ ಅದು ದೂರಿದೆ. ಇಂಥ 50 ಡಿಗ್ರಿ ಸೆಲ್ಸಿಯಸ್ ಬಿಸಿನಲ್ಲಿ ಕುಳಿತುಕೊಂಡಿದ್ರೆ ಮೈಯಲ್ಲಿರುವಂತಹ ರಕ್ತವನ್ನು ಹೇರಿ ಒಣಗಿಸಿ ಸುಟ್ಟು ಬಿಡ್ತಾನೆ ಸೂರ್ಯ. ಹಾಗೆ ಈ ಆಶಾ, ಈ ದುರಾಶೆ ಏನ್ ಮಾಡ್ತಾರೆ ಅಂದ್ರೆ ಜೀವನ ಸರ್ವ ಶಕ್ತಿಯನ್ನು ಹೀರಿ ಅವನಿಗೆ ಮೃತಪ್ರಾಯವಾಗಿ ಮಾಡಿಬಿಡ್ತದೆ ಈ ದುರಾಶೆ. ಅದಕ್ಕೆ ಬಹಳ ಸುಂದರವಾಗಿ ಒಂದು ರೂಪಕ ಮಾಡಿ ಹೇಳಿದ್ದಾರೆ ಶಾಸ್ತ್ರಕಾರರು. ಇದು ದುರಾಶೆ ಅಂದ್ರೆ ಏನಾರ ಅದ, ಇದು ದುರಾಶೆ 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 ಅಂತ ಹಿಂಗೆ ಹೇಳ್ತಾ ಇದ್ದೀರಿ. ಅದಕ್ಕೆ ತಿಳ್ಕೊಳ್ಳೋದ್ರೆ ಹೆಂಗಂದ್ರೆ ಬಹಳ ಸುಂದರವಾಗಿ ಒಂದು ರೂಪಕ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿ ಅದರ ಅರ್ಥ ಮಾಡಿದ್ದಾರೆ. ಆಶಾ ನಾಮ ನದಿ ಮನೋರಥ ಜಲ ಕೃಷ್ಣಾತರಂಗಾಕುಲ ರಾಹ ಗ್ರಾಹವತಿ ವಿತರ್ಕ ವಿಹಗ ಧೈರ್ಯಂ ಧ್ವಂಸಿನಿ ಮೋಹಾವರ್ತ ಸುದುಸ್ತರಾತಿ ಗಹನಾ ಪ್ರೋಕ್ತುಂಗ ಚಿಂತಾ ತಟಿ ತಸ್ಯಾಹ ಪಾರಗತ ವಿಶುದ್ಧ ಮನಸೋ ನಂದಂತಿ ಯೋಗೇಶ್ವರ. ಯೋಗೇಶ್ವರನೊಂದು ಲಕ್ಷಣ ಮಾಡೋದ್ರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ರೂಪಕ ಮಾಡಿದ್ದಾರೆ. ಸಮುದ್ರ ಗೊತ್ತಲ್ಲ, ಅರಬ್ಬಿ ಸಮುದ್ರ ಆಗ್ಲಿ ಇತ್ಯಾದಿ ಸಮುದ್ರಗಳದಾವ. ಈ ಸಮುದ್ರನೇ ಆಶೆ ಅಂತೆ. ಸಮುದ್ರದಲ್ಲಿ ಅಥಾಹ ಜಲ ಇರ್ತದೆ. ಸಮುದ್ರಕ್ಕೆ ಗಂಭೀರ ಅಂತ ಕರಿತೀವಿ.
ಸಮುದ್ರದಲ್ಲಿ ಎಷ್ಟೇ ಮಳೆ ಬೀಳಲಿ ಅಥವಾ ಬರಗಾಲನೇ ಬಿರಳಿ ಸಮುದ್ರದ ನೀರು ಮೇಲೆ ತೆಳಗಾಗುವುದಿಲ್ಲ. ಆಗ ಆಶಾ ಅಂದ್ರನೇ ಒಂದು ದೊಡ್ಡ ಸಮುದ್ರ. ಈ ಆಶೆಯಲ್ಲಿ ಏನೇನ್ ಅದಾವ್ರಿ? ಸಮುದ್ರದಲ್ಲಿ ಏನೇನ್ ಅದಾವ? ಆಶಾನೇ ಸಮುದ್ರ ಅದ. ಈ ಆಶಾರೂಪಿ ಸಮುದ್ರ ತನ್ನಲ್ಲಿ ಏನೇನು ಹುದುಗಿಸಿಕೊಂಡಿದೆ ಅಂತ ಹೇಳ್ತಾರ ಅವ್ರು ಬಹಳ ಸುಂದರವಾಗಿ. ಆಶಾನಾಮ ನದಿ ಮನೋರಥ ಜಲಾಹ. ಮನೋರಥ ಅಂದ್ರೆ ಮನಸ್ಸಿನ ಕಲ್ಪನೆಗಳು. ಆ ಆಶಾನಾಮ ನದಿಯಲ್ಲಿ ಜಲ ಏನದಲ್ಲ ಅದೇ ಮನೋರಥ. ಮನೋರಥ ಅಂದ್ರೆ ಕಲ್ಪನೆ. ಕಲ್ಪನೆ ಅಂದ್ರೆ ಅದು ನನ್ನ ಸ್ವಾಧೀನದಲ್ಲಿಲ್ಲ, ಕುತ್ತಲ್ಲಿ ಚಿಂತನೆ ಮಾಡುವುದು. ತಿರುಕನ ಕನಸು ಅಂತ ಕೇಳಿರ್ಬೇಕು, ಅಪ್ಪಳು ಬಹಳ ಸಾರಿ ಹೇಳಿರ್ತಾರೆ. ತಿರುಕ ಇದ್ದಂತ ಹಳ್ಳಿಯಲ್ಲಿ ಏನಿಲ್ಲ, ಶರೀರ ಮೇಲೆ ಲಂಗೋಟ ಒಂದು ಜೋಳಿಗೆ ಅಷ್ಟೇ. ಭಿಕ್ಷಕ್ಕೆ ಹೋಗ್ಬೇಕು, ಯಾರಾದ್ರೂ ಕೊಟ್ರೆ ಅದೇ ತಿನ್ಬೇಕು. ಯಾರು ಹೋಗಿದ್ರು ಪಾಪ ಕರುಣೆಯಿಂದ ಒಂದು ಹಿಟ್ಟು ಕೊಟ್ಟಂದ್ರು, ಮುಡಿ ಹಿಟ್ಟು ತೋಪ ಅಂತ ತೊಗೊಂಡು ಬಂದು ಕೂತ. ಎಲ್ಲಿ? ಗಿಡ ಕೆಳಗೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತು ಮಲ್ಕೊಂಡ. ಸ್ವಪ್ನ ಬಿತ್ತು. ಸ್ವಪ್ನದಲ್ಲಿ ಬಹಳ ದೊಡ್ಡ ಕಥೆ ಹೇಳ್ತಾರ ಅಪ್ಪೋರು. ಸ್ವಪ್ನ ಬಿತ್ತು. ಸ್ವಪ್ನದಲ್ಲಿ ಮದುವೆ ಆಯ್ತು, ಹೆಂಡತಿ ಬಂದಳು. ಇಬ್ಬರ ಮಧ್ಯದೊಳಗೆ ಚರ್ಚೆ ಆಯ್ತಂತ. ಏನ್ರಿ ಅಂದಳಂತ. ಏನ್? ನಾವು ಭಾಳ ಬಡವರಿದ್ದೀವ್ರಿ, ಒಂದಿಷ್ಟು ಎಲ್ಲಾದ್ರೂ ಸಾಲ ತಂದು ಒಂದೆರಡು ಎಮ್ಮೆ ಇಡಬಾರ್ದ ಅಂದಳಂತೆ. ಹೌದಲ್ಲ, ಮಾಡೋಣಲ್ಲ ಅಂತ ಸ್ವಪ್ನದಲ್ಲೇ ಹೋದ. ಇದೀಗೆ ಸೆಟ್ರಿಂಡಿಗೆ ಒಂದಿಷ್ಟು ಸಾಲ ತಂದ, 2 ಎಮ್ಮೆ ತಗೊಂಡ್ ಬಂದ. ಹಾಲು ಕೊಡುವಂತ ಎಮ್ಮೆ ತಗೊಂಡ್ ಬಂದ್ರಿ. ಆಗಿನ ಕಾಲದಲ್ಲಿ 1 ಲೀಟರ್ಗೆ 100 ರೂಪಾಯಿ ಕೊಡ್ತಿರ್ಬೇಕು ಅನಿಸ್ತದ. 5-6 ಲೀಟರ್ ಎಮ್ಮೆ ಹಾಲು ಕೊಡ್ತಿತ್ತೇನೋ. ಮಾರ್ದ ವರ್ಷನಲ್ಲಿ 10 ಎಮ್ಮೆಗಳಾದವು. ಬಿಲ್ಡಿಂಗ್ ಕಟ್ಟದ, ದೊಡ್ಡದು ಬಿಲ್ಡಿಂಗ್ ಕಟ್ಟದ ಸುಮ್ಮನೆ ಹೆಂಗಿರ್ತದ್ರಿ ಮನಸ್ಸು. ಆಯಾತನ ಒಂದು ಮಗು ಹೋಗಿತ್ತಲ್ಲ, ಮಗು ಆಯ್ತು. ಮಗುವಿಗೆ ಓದಿಸ್ಬೇಕೀಗ. ಡಾಕ್ಟರ್ ಮಾಡೋಣ, ಇಂಜಿನಿಯರ್ ಮಾಡೋಣ, ಏನ್ ಮಾಡೋಣ ಅಂತ ಚರ್ಚೆ ಇಬ್ಬರ ಮಧ್ಯದೊಳಗ. ಗಂಡ ಅಂದ, ಏನಿಲ್ಲ, ಡಾಕ್ಟರ್ಗೆ ಮಾಡಿದ್ರೆ ಚೆನ್ನಾಗಿರ್ತದ. ಊರಲ್ಲೆಲ್ಲ ಯಾರು ಡಾಕ್ಟರ್ ಇಲ್ಲ, ಇಲ್ಲೇ ಒಂದು ಕ್ಲಿನಿಕ್ ಹಾಕೊಡೋಣ, ಚೆನ್ನಾಗಿ ಮಸ್ತ್ ಆಗಿ ಕ್ಲಿನಿಕ್ ಹಾಕೊಡೋಣ. ಮತ್ ಬಹಳ ಜನ ಬರ್ತಿರ್ತಾರೆ ನಮ್ಮಲ್ಲೆಲ್ಲ. ಉಣುವಂತ ಪ್ರಜ್ಞೆ ಇಲ್ಲ ಊರಲ್ಲಿ, ತಿನ್ನುವಂತ ಪ್ರಜ್ಞೆ ಇಲ್ಲ, ಬೇಂಬರಂತ ಬಿದ್ದೆ ಬೀಳ್ತಾರೆ. ಯಾರು ಇರ್ತಾರೆ ನಮ್ಮ ಹಾಸ್ಪಿಟಲ್ಗೆ ಬರ್ತಾರೆ ಅಂತ ಅವಳಂತ, ಬ್ಯಾಡ್ರಿ, ಏನ್ ಡಾಕ್ಟರ್, ಇಂಜಿನಿಯರಿಂಗ್ ಮಾಡ್ಸೋಣ್ರಿ, MTech ಮಾಡ್ಸೋಣ, ಚೆನ್ನಾಗಿ ಹುದ್ದೆ ಮೇಲೆ. ಹೌದಲ್ರಿ, MD ಆಗ್ಬೋದು, CEO ಆಗ್ಬೋದು, ದೊಡ್ಡ ಕಂಪ್ನಿ ಸಹಜವಾಗಿ ಆರಾಮ್ ಸಿಗ್ನೇಚರ್ ಮಾಡೋದಿರುತ್ತೆ. ಏನಿಲ್ಲ, ಇಂಜಿನ್ ಕೊಡೋದಿಲ್ಲ, ಏನಿಲ್ಲ, ತಕ್ಲೀಫ್ ಏನಿಲ್ಲ. ಯಾರು ಹೇಳೋರಿಲ್ಲ ಅವ್ರಿಗೆ. ಅದ್ರ ಸಲುವಾಗಿ CEO ಮಾಡ್ಬೋದು ಅಂತ. ಇಬ್ಬರ ಮಧ್ಯದೊಳಗೆ ಜಗಳ. ಎಲ್ಲಿ ಮಲ್ಕೋಣಾನೆ? ಯಾರು ತಿರುಕ ಎಲ್ಲಿ ಕೈದಾಗ ಹಿಟ್ಟಿಡ್ಕೊಂಡು ಇಲ್ಲಿ ಮಲ್ಕೊಂಡಾನೆ. ಸ್ವಪ್ನ ಬಿದ್ದದ, ಮದುವೆ ಆಗೈತಿ, ಮನಿ ಕಟ್ಟಿದಾನೆ, ಮಗ ಆಗಿದಾನೆ, ಮಗನಿಗೆ ಓದಿಸ್ಬೇಕಂತ ಚಿಂತನೆ. ಇನ್ನೂ ಅಡ್ಮಿಷನ್ ಆಗಿಲ್ಲ ಮಗಂದು. ಜಗಳ ಆಯ್ತು, ಅವಳೊಂದ್ ಕೈ ಇವಳೊಂದ್ ಕೈ ಹಿಗ್ಗ ಮುಗ್ಗ ಆಯ್ತು. ಸುತ್ತಿ ಬಂತು, ಒಂದು ಬಾರಿಸ್ಬಿಟ್ಟ ನೋಡ್ರಿ. ಯಾರಿಗೆ? ಮಲ್ಕೊಂಡಿರುವಂತ ಹೆಂಡತಿಗೆ ಬಾರಸ್ದ. ಎದ್ದು ನೋಡ್ತಾನೆ, ಹಿಟ್ಟು ಚೆಲ್ಲಾಪಿಲ್ಲಿ ಆಗಿದೆ. ಕೊಟ್ಟಿದ್ರು ಒಂದು ತಿನ್ನೋಕ. ಆವತ್ತಿನ ದಿವ್ಸ ಹಿಟ್ನಾಗ ನೀರ್ ಹಾಕೊಂಡು ಒಂದಿಷ್ಟು ಉಪ್ಪು ಹಾಕೊಂಡು ತಿಂದ್ರೆ ಹೊಟ್ಟೆ ತುಂಬಿತ್ತು. ಅಂತದ್ ಬಿಟ್ಟು ಮಲ್ಕೊಂಡ್ ಕನ್ಸು ಕಾಣಿ ತಿರುಕನ ಕಲ್ಪನೆಯೊಳಗೆ ಹೋಗಿದ್ರೆ ಎದಕ್ ಬರುತ್ತೆ? ಹೌದಿಲ್ಲ? ಇದಕ್ಕೆ ಕಲ್ಪನಾ ಅಂತಾರ ಅವ್ರು ಶಾಸ್ತ್ರಕಾರರು. ಈ ರೀತಿ ಕಲ್ಪನಾ ಆಶೆ ಮನುಷ್ಯನಿಗೆ ಏನ್ ಮಾಡ್ತಂದ್ರೆ ಕಲ್ಪನಾ ಜಗತ್ತನ್ನು ತೋರಿಸ್ಬಿಡ್ತದೆ. ಆಗ್ಲಾರದು, ನಮ್ಮ ಸ್ವಾಧೀನದಲ್ಲಿಲ್ಲ, ನಮ್ಮ ಹತೋಟಿಯಲ್ಲಿಲ್ಲ, ತೋರ್ಲಾರದ ಕಲ್ಪನೆಯನ್ನು ತೋರಿಸ್ತದ. ಇದು ಏನಂದ್ರೆ ಸಮುದ್ರ ರೂಪಿ ನದಿಯಲ್ಲಿ ಇರುವಂತಹ ಏನು ಕಲ್ಪನಾ ಅದ ನೋಡ್ರಿ, ಇದೇ ಜಲ, ಮೃಗ ಜಲ. ಇದಕ್ಕೇನಂದ್ರೆ ಅವ್ರು ಬಹಳ ಸುಂದರವಾಗಿ ಮನೋರಥ ಜಲ. ಇದು ಮನಸ್ಸಿನ ಒಂದು ಜಲ ಅದ. ಆ ಸಮುದ್ರದಲ್ಲಿ ನದಿಯಲ್ಲಿರುವಂತ ಜಲ ಅದ. ಮತ್ತೇನಂತಾರೆ? ತೃಷ್ಣಾತರಂಗಾಕುಲ. ಸಮುದ್ರದ ಜಲ ಇದ್ಮೇಲೆ ಸುಮ್ಮನೆ ಇರ್ತದ್ರಿ, ತರಂಗಗಳು ಹೇಳ್ತಿರ್ತಾವ ನೋಡ್ರಿ. ತರಂಗಗಳು ಹೇಳೋದೇ ತೃಷ್ಣ ಅಂದ್ರೆ ಮನಸ್ಸಿನ ಇಚ್ಛೆಗಳು. ಆ ಇಚ್ಛೆ 3 ಪ್ರಕಾರವಾಗಿ ವ್ಯಕ್ತ ಮಾಡಿದ್ದಾರೆ ಶಾಸ್ತ್ರಕಾರರು. ಒಂದು ಸತಿಪತಿಗಳ ಇಚ್ಛೆ, ಪುತ್ರರ ಇಚ್ಛೆ, ಒಂದು ನನ್ನ ಜಗತ್ತಿನಲ್ಲಿ ನನ್ನ ಹೆಸರಾಗ್ಬೇಕಂತ ಒಂದು ಇಚ್ಛೆ ಇರ್ತದ. ಹಿಂಗ್ 3 ಕೆಟಗರಿ ಮಾಡಿದ್ದಾರೆ. ತೃಷ್ಣ ತ್ರಿ ಅಂದ್ರೆ ವ್ಯಾಕರಣದಲ್ಲಿ 3 ಅಂದ್ರೆ 3 ತ್ರಿ. ಈಷ್ಣ ಅಂದ್ರೆ ಇಚ್ಛೆ, 3ರ ಇಚ್ಛೆ. ಯಾವ ವ್ಯಕ್ತಿ ಜಗತ್ತಿನಲ್ಲಿ ಬಂದಾನ ಅಂದ್ರೆ 3ರ ಇಚ್ಛೆ ಮಾಡೇ ಮಾಡ್ತಾನ. ಹೌದಲ್ಲ? ಈ 3ರ ಇಚ್ಛೆ ಅಂದ್ರೆ ಇವೇ ತರಂಗಗಳು, ಸಮುದ್ರದಲ್ಲಿ ಇರುವಂತಹ ತರಂಗಗಳು. ಸುಮ್ಮನೆ ಕುಂದ್ರಗೊಳ್ಳೋದಿಲ್ಲ ಮನುಷ್ಯನಿಗೆ ಜಗತ್ತಿನಲ್ಲಿ. ಹೌದಾ? ಇವನು ಯೋಗೇಶ್ವರ ಆಗ್ಬೇಕಾಗಿದ್ರೆ, ಇವನು ಈ ಸಂಸಾರದ ಬಂಧನದಿಂದ ನಿವೃತ್ತಿ ಆಗ್ಬೇಕಾದ್ರೆ ಇವೆಲ್ಲ ಪ್ರತಿಬಂಧಕದ ಅಂತ ಹೇಳಕತ್ತಾರ ಅವರು. ತೃಷ್ಣಾ ತರಂಗಾಕುಲ. ಮತ್ತೇನಂತಾರೆ? ಸ್ತುತ ಪರಿವಾರ ಇತ್ಯಾದಿ. ರಾಗಗ್ರಾಹವತಿ. ರಾಗದಲ್ಲಿ ಮನುಷ್ಯನ ರಾಗ ಅಂದ್ರೇನು? ಅತಿ ಇಚ್ಛೆ ಇಲ್ಲ, ಒಂದು ಅತಿ ಇಚ್ಛೆ ಇರೋದು.
ಅದಕ್ಕೆ ರಾಗ ಅಂತೀವಿ. ಮಕ್ಕಳ ಮೇಲೆ ರಾಗ ಇರ್ತದೆ, ಹೆಂಡತಿ ಮೇಲೆ ರಾಗ ಇರ್ತದೆ, ಹೊಲ ಮನಿ ಮೇಲೆ ರಾಗ ಇರ್ತದೆ. ಇಚ್ಛೆ ಹೇಳೋದು ನಮಗೆ ರಾಗ ಅಂದ್ರೆ ತನ್ನ ಸೊತ್ತೆ, ರಾಗ ಅಂದ್ರನೇ ಮೊಸಳೆ ಅಂತಾರೆ. ಇನ್ಮೇಲೆ ಇದನ್ನೇ ಕುರಿತು ಪೂಜ್ಯ ಗುರುದೇವರೆಲ್ಲ ಹೇಳ್ತಾರೆ ಅಂತ ಹೇಳಿ 2 ವಾಣಿ ಕಾ ದುಶ್ಚ ಕಳೆದ ಸರಿ ಇತ್ತಲ್ರಿಪ್ಪ, ಆಶಾ ಮೇಲೆ ಕಾ ದುಶ್ಚಜ ಸರ್ವಜನೇರ್ ದುರಾಶ. ಆಶಾ ಪೂಜ್ಯ ಗುರುದೇವರಿಗೆ ಮತ್ತೊಮ್ಮೆ ಮೊದಲು ತೀರ್ವುದಂಡಗಳನ್ನು ಸರ್ವ ಸಮರ್ಪಣೆಗೆ ಇಂದು ಚಿಂತನೆಗೆ ಇಟ್ಟುಕೊಂಡ ವಿಷಯ ಆಶಾ ಅಂದರೆ ದುರಾಶೆ. ಆಚಾರ್ಯ ಭಗವಾನರು ಎಲ್ಲ ಜೀವಿಗಳಿಗೆ ಬಿಡುವುದಕ್ಕೆ ಯಾವುದು ಅತ್ಯಂತ ಕಠಿಣವಾದದ್ದು ಅಂತ ಪ್ರಶ್ನೆ ಮಾಡಿ ಆ ಪ್ರಶ್ನೆಗೆ ಉತ್ತರ ಹೇಳಿದ್ದಾರೆ. ಕಾ ದುಸ್ತ್ಯಜ ಸರ್ವಜನೇ ದುರಾಶ. ಉಪಸರ್ಗಪೂರ್ವಕವಾಗಿ ಆಶಾ ಶಬ್ದ ಪ್ರಯೋಗ ಮಾಡಿದ್ದಾರೆ. ಆಶಾ ಸಹಜವಾಗಿ ಮನುಷ್ಯನ ಪ್ರಕೃತಿ ಅದ, ಆಶಾ ಮಾಡುವುದು. ಅದಕ್ಕೆ ಶಾಸ್ತ್ರಕಾರರು, ಬುದ್ಧಿವಂತರು, ಜ್ಞಾನಿಗಳು, ಮಹಾಪುರುಷರು ಬೇಡ ಅಂತ ಅನ್ನೋದಿಲ್ಲ. ಆಶಾ ಮಾಡಬೇಡ ಅಂದ್ರೆ ಹೆಂಗ್ ಜೀವನ ಸಾಗಿಸೋದ್ರಿ? ಬಹಳ ಕಠಿಣ ಆಗ್ತದೆ ಜೀವನ ಸಾಗಿಸೋದು. ಪರಂತು ಆ ಆಶೆ ಒಳಗೆ ದುರಾಶೆ ಮಾಡಬೇಡಿ ಅಂತ. ದುರಾಶೆ ಅಂತಂದ್ರೆ ಸಹಜ ಪ್ರಕೃತಿ ಏನದಲ್ಲ ಅದರಲ್ಲಿ ನಾವು ಹಸ್ತಕ್ಷೇಪ ಮಾಡ್ಬೇಕ. ಸಹಜ ಪ್ರಕೃತಿಯಲ್ಲಿ ಹಸ್ತಕ್ಷೇಪ. ಯಾವಾಗ ನಾವು ಪ್ರಕೃತಿಯಲ್ಲಿ ಹಸ್ತಕ್ಷೇಪ ಮಾಡ್ತೀವಿ, ಆ ಹಸ್ತಕ್ಷೇಪ ನಮ್ಮ ಬಂಧನಕ್ಕ, ನಮಗೆ ದುಃಖಕ್ಕ, ನಮಗೆ ತಾಪ ಕೊಡೋದಕ್ಕ, ನಮಗ ನಿಯಮದಿಂದ ಚ್ಯುತ ಆಗೋದಕ್ಕೆ ಕಾರಣೀಭೂತ ಆಗಿರ್ತದ ನಮ್ಮ ಹಸ್ತಕ್ಷೇಪ. ಪರಮಾತ್ಮನ ನಿಯಮದಲ್ಲಿ ನಾವು ಹಸ್ತಕ್ಷೇಪ ಮಾಡಲಿಲ್ಲ ಅಂದ್ರೆ ದುಃಖಕ್ಕೊಳಗಾಗ್ತೀವಿ. ಸಹಜದ ನೋಡಿ. ಹೇಗೆ ಕಾನೂನು ಬಾಹ್ಯವಾಗಿರುವಂತಹ ಯಾವುದೇ ಕ್ರಿಯಾಕಲಾಪಗಳು ಈ ಜಗತ್ತಿನಲ್ಲಿ ಮಾಡಿದೇವೆ ಅಂದರೆ ನಾವು ಆ ಕಾನೂನಿನ ದಾಯಿಲೆಯಲ್ಲಿ ಬಂದ್ಬಿಡ್ತೀವಿ. ಆ ಕಾನೂನು ತಂದೆ ಆಗಿರುವಂತಹ ಒಂದು ಲಾ ಪ್ರಕಾರವಾಗಿ ನಮಗೆ ಶಿಕ್ಷೆಗೆ ಮಾಡಿಸ್ತದೆ. ಹಂಗ ಆಚಾರ್ಯ ಭಗವಾನರು ದುರಾಶೆ ಮಾಡಬೇಡ, ಎಲೆ ಮನುಷ್ಯನೇ ದುರಾಶೆ ಮಾಡಬೇಡ. ಈ ದುರಾಶೆಗೆ ತ್ಯಾಗ ಮಾಡೋದಕ್ಕೆ ಕಠಿಣ ಅದ. ಆಶೆ ತ್ಯಾಗ ಮಾಡಂತ ಹೇಳಂಗಿಲ್ಲ ಅವರು. ಆಶೆಗೆ ತ್ಯಾಗ ಮಾಡೋದು ಅವು ಯೋಗೀಶ್ವರ ಇರ್ತಾನ, ಮಹಾಪುರುಷ ಇರ್ತಾನ, ದಿವ್ಯ ಜ್ಞಾನಿ ಇರ್ತಾನ, ಅವನ ಆಶೆ ತ್ಯಾಗ ಮಾಡ್ಬೋದು, ಅವನಿಗೆ ಸಲ್ಲುತ್ತದದು. ಪರಂತು ನಾವೆಲ್ಲ ಲೌಕಿಕ ಜನರು. ನಾವು ಲೌಕಿಕ ಜನರು ಆಶೆ ಮಾಡ್ಬೇಡಂದ್ರೆ ಹೆಂಗೆ? ಪರಂತು ನಮಗವ್ರು ನಿಯಮ ಮಾಡಿದ್ರು ದುರಾಶೆಯನ್ನು ಹೇಳುದು. ಆಶಾ ಅಂದ್ರೆ ಇದಂ ಕರಿಷ್ಯಾಮಿ ಇತ್ಯಾಕಾರಕ ಸಂಕಲ್ಪ ವಿಕಲ್ಪಾತ್ಮಕ ಮನೋವೃತ್ತಿಗೆ ಆಶೆ ಅಂತ ಕರೀತಾರೆ ಅವರು. ಪರಂತು ಅದರಲ್ಲಿ ಇದಂ ಅವಶ್ಯಕಂ ಕರಿಷ್ಯಾಮಿ, ಇದಂ ಅವಶ್ಯಕಂ ಕರಿಷ್ಯೆ ಅಂತ ಹೀಗೆ ನಮ್ಮ ಬುದ್ಧಿ ಉತ್ಪತ್ತಿ ಆಯ್ತು ಅಂದ್ರೆ ಇದು ನಮ್ಮ ಬಂಧನಕ್ಕೆ ಕಾರಣ ಆಗ್ತದ. ಅದರಲ್ಲಿನೇ ಬಹಳ ಸುಂದರವಾಗಿ ಆಶಾ ನಾಮ ನದಿ ಮನೋರಸ ಜಲ ತೃಷ್ಣಾ ತರಂಗಾಕುಲಾ ರಾಹಗ್ರಾಹವತಿ ವಿತರ್ಕ ವಿಹಗಾ ಧೈರ್ಯ ಭ್ರಮಂ ಧ್ವಂಸಿನಿ ಮೋಹಾವರ್ತ ಸುದುಸ್ತರಾತಿ ಗಹನಾ ಪ್ರೋತ್ತುಂಗ ಚಿಂತಾ ತಟಿ ತಸ್ಯಾಪಾರಗತಾ ವಿಶುದ್ಧ ಮನಸ್ಸೋ ನಂದಂತಿ ಯೋಗೀಶ್ವರ. ಬಹಳ ಸುಂದರವಾಗಿ ಈ ಆಶೆಯನ್ನು ವರ್ಣನೆ ಮಾಡಿದ್ದಾರೆ. ಈ ಆಶೆ, ಅದರಲ್ಲಿ ಮುಖ್ಯವಾಗಿ ಆಶೆಯನ್ನು ಟೀಕಾಕಾರರು ವಾಸನೆಗೆ ಹೋಲಿಕೆ ಮಾಡಿದ್ದಾರೆ. ವಾಸನೆಯೇ ಎಲ್ಲಕ್ಕೂ ಜನನೀಯದ. ವಾಸನೆಯಿಂದ ಈ ಆಶೆ ಹೊರಗೆ ಬಂತು, ಈ ಆಶೆಯಿಂದ ತೃಷ್ಣಾ ಬಂತು, ತೃಷ್ಣಾದಿಂದ ಮತ್ತೆ ಅದರ ಬೆಳವಣಿಗೆ ನೋಡ್ರಿ, ಮನೋರಥ, ತೃಷ್ಣ ಇತ್ಯಾದಿ. ಇದು ಒಂದು ರೀತಿ ಅದರದು ಪರಂಪರಾ ಅದ. ವಿಶಾಲವಾಗಿರುವಂತ ವಟವೃಕ್ಷ ಹೇಗದ ನೋಡ್ರಿ, ಹಾಗ ಈ ವಾಸನೆಯ ಮೂಲಕವಾಗ ಆಶೆ, ಆಶೆ ಮೂಲಕವಾಗಿ ಮನೋರಥ, ಮನೋರಥ ಮೂಲಕವಾಗಿ ತೃಷ್ಣ, ರಾಗ ಇತ್ಯಾದಿ ಒಂದು ಅದ್ಭುತವಾಗಿರುವಂತಹ ಪರಂಪರೆ ಅದು. ಈ ಪರಂಪರೆಯನ್ನು ವಿಚ್ಛೇದ ಮಾಡಬೇಕು ಅಂದ್ರೆ ಈ ಪರಂಪರೆಯ ರಹಸ್ಯವನ್ನು ಅರಿತಿರುವಂತಹ ಒಬ್ಬ ಯೋಗಿಯ ದಿಗ್ದರ್ಶನನೇ ಆಗಲಿ, ಮಾರ್ಗದರ್ಶನನೇ ಆಗಲಿ, ಶಾಸ್ತ್ರದ ಸಹಾಯನೇ ಆಗಲಿ, ಅದು ಆಯ್ತದನ್ನೇ ವ್ಯಕ್ತಿ ಆ ದುರಾಶೆಯನ್ನು ಹೊರಗೆ ಬರೋದಕ್ಕಾಗ್ತದೆ. ವಿಷಯ ಬಹಳಷ್ಟು ಇದೆ. 2-3 ವಾರಗಳಿಂದ ಇದು ಚಿಂತನೆ ಮಾಡ್ಕೊತಾನೆ ಬಂದಿದ್ದೀವಿ. ಈ ಬಹಳಷ್ಟು ಸಮಯ ಆಗಿದೆ.
7:45 ಟೈಮ್. ನೀವೆಲ್ಲ ಈಗ ನಿಮ್ದೆಲ್ಲ ಮನಸ್ಸಿನ ಭಾವನೆಗಳು ನನಗೆ ತಟ್ತಾ ಅದಾವ. ತಮ್ಮ ಮೇಲೆ ನಮ್ಮ ಮೇಲೆ ಕೃಪೆ ಮಾಡ್ಲಿಕ್ಕೆ ಸದ್ಗುರು ತಂದೆಯವರು ಅಂತ ಹೇಳಿ 2 ಸದ್ಗುರು ತಂದೆಯವರ ಕಡಿದ ಹೊರಗಡೆ ಮಾಡಿ